ನೋಡಿ ಫ್ರೆಂಡ್ಸ್, ಈಗ ಮುಂಚೆ ತೋರಿಸ್ತಾ ಇದ್ದೀನಿ ನಾನು ಹೇಗಿದೆ ಅಂತ. ನಾನು ಈ ವಿಡಿಯೋ ಮಾಡೋಕ್ಕೋಸ್ಕರನೇ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ. ಫಸ್ಟು ಈ ರೀತಿ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಧೂಳಿದೆಯೋ ಅಲ್ಲಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಬಟ್ಟೆಲೇನೂ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಕ್ಲೀನ್ ಮಾಡೋದಿದ್ದರೆ ಇದೇ ಬ್ರಷನ್ನು ಯೂಸ್ ಮಾಡಿ. ಯಾಕಂದರೆ ಇದು ಯಾವುದೇ ಪೈಪಿಗಾಗಲಿ ಯಾವುದೇ ವೈರ್ಗಾಗಲಿ ಡ್ಯಾಮೇಜ್ ಮಾಡೋದಿಲ್ಲ. ಮತ್ತು ಎಲ್ಲಿ ಬೇಕಾದರೂ ನೀವು ಸಲೀಸಾಗಿ ಕ್ಲೀನ್ ಮಾಡ್ಬೋದು. ಈ ಥರ ಸ್ಪ್ರೇಯರನ್ನು ತೊಗೊಳ್ಳಿ, ಯಾಕಂದರೆ ಇದು ಮಿಕ್ಸ್ ಮಾಡಬೇಕಾಗುತ್ತೆ. 100 ml ನೀವು ಇದನ್ನ ಹಾಕಿದರೆ, ನಾವು ತೋರಿಸೋ ಪ್ರಾಡಕ್ಟ್ ಹಾಕಿದರೆ ಇನ್ನು 100 ml ನೀರು ಹಾಕಬೇಕು. ನಾನು ಹೇಳ್ತಾರೋ ಪ್ರಾಡಕ್ಟ್ ಇದೆ. ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ವಿಡಿಯೋ ಆ ಥರ ಅಲ್ಲ. ಇದು ಹಾನೆಸ್ಟ್ಲಿ ನನ್ನ 6 ತಿಂಗಳು ಯೂಸ್ ಮಾಡಿದ್ದೀನಿ. ಆದರೆ ಇದ್ರ ಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ. ಇದು UV ಅವರ ಇಲೈಟ್ ಇಂಜಿನ್ ಡ್ರೆಸ್ಸಿಂಗ್. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಆ ಥರ ಅಡ್ವರ್ಟೈಸ್ಮೆಂಟ್ ಈ ಥರ ವಿಡಿಯೋ ಅಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ಒಟ್ಟು ಇದು ಚೆನ್ನಾಗಿ ವರ್ಕ್ ಆಗಿದೆ. ನಿಮಗೂ 100% ಚೇಂಜಸ್ ಕಾಣುತ್ತೆ. ತುಂಬಾ ಧೂಳಿದ್ದಾಗ ಇದನ್ನ ಒಂದು ಸ್ವಲ್ಪ ಈ ರೀತಿ ಬ್ರಷಲ್ಲಿ ಇದನ್ನ ಕ್ಲೀನ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನ ನೀವು ಬೈ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದರಿಂದ ಬೈ ಮಾಡಿ. ಬನ್ನಿ ಹಾಗಾದರೆ ಈಗ ಇದ್ರದ್ದು ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅನ್ನೋದ. ಈ ಸ್ಪ್ರೇಯರನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಬರೆದಿದ್ದಾರೆ, ಇದು ಒಂದು ಪಾರ್ಟ್ ನೀರು ಹಾಕಿದರೆ ಒಂದು ಪಾರ್ಟ್ ಈ ಲಿಕ್ವಿಡನ್ನು ಹಾಕಬೇಕು. ಇದನ್ನು ಓಪನ್ ಮಾಡ್ಕೊಳ್ಳಿ. ಒಳಗಡೆ ಒಂದು ಕ್ಯಾಪ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಈ ಸ್ಪ್ರೇಯರಲ್ಲಿ ಹಾಕ್ಕೊಳ್ಳಿ. ಈಗ ನಾನು ಎಷ್ಟು ಹಾಕ್ಕೊಂಡಿರ್ತೀನೋ ಅದನ್ನ ಮಾರ್ಕ್ ಮಾಡಿಕೊಂಡು, ಈಗ ನೋಡಿ ಅಷ್ಟು ನೀರನ್ನು ಹಾಕ್ಕೊತೀನಿ. ನೋಡಿ, ಈಗ ಒಂದು ಪಾರ್ಟ್ ಹಾಕ್ಕೊಂಡಿದ್ದೀನಿ, ಒಂದು ಪಾರ್ಟ್ ನೀರು ಹಾಕ್ಕೊಂಡೆ. ಈಗ ಕ್ಲೋಸ್ ಮಾಡಿ. ಈಗ ಸ್ವಲ್ಪ ಶೇಕ್ ಮಾಡಿ. ಈಗ ಸ್ಪ್ರೇ ಮಾಡಿ, ಸ್ವಲ್ಪ ಎಲ್ಲ ಕಡೆ ಸ್ಪ್ರೇ ಮಾಡಿ ಇದೇ ರೀತಿ. ಥರ ಫುಲ್ಲು ಒಂದು ಸಲ ಸ್ಪ್ರೇ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇದನ್ನು ನ್ಯಾಚುರಲ್ಲಾಗಿ ಡ್ರೈ ಆಗಿಬಿಡಿ, ಬಟ್ಟೆಯಲ್ಲಿ ಒರೆಸ್ಬೇಡಿ. ಬನ್ನಿ ಈಗ ಒಂದು ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ರಿಸಲ್ಟ್ ನಿಮಗೆ. ನೋಡಿ ಯಾವ ರೀತಿ ಕ್ಲೀನಾಗಿದೆ ನೋಡಿ. ಸೊ ಈ ರೀತಿ ನಾವು ಧೂಳು ಜಾಡಿಸಿ ಈ ಥರ ಕ್ಲೀನ್ ಮಾಡಿ ಈ ಥರ ಸ್ಪ್ರೇ ಮಾಡಿದ್ರೆ ಅಟ್ಲೀಸ್ಟ್ ನಾವು ರಸ್ಟ್ ಹಿಡಿಯೋದನ್ನ ಅಥವಾ ಈಗ ರಬ್ಬರ್ ಹಾರ್ಡಾಗಿ ಕಟ್ಟಾಗೋದು ಈ ರೀತಿ
ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ನಮ್ಮ ಇಂಜಿನ್ ಬೇ ನೋಡಲಿಕ್ಕೂ ನೀಟಾಗಿರುತ್ತೆ, ನೋಡಲಿಕ್ಕೂ ಖುಷಿಯಾಗಿರುತ್ತೆ. ನೋಡಿದ್ರಲ್ಲ ಇದು ಹೇಗೆ ಕ್ಲೀನ್ ಮಾಡೋದಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.